ಗೌರವಿಸಬೇಕು. ಈಗ ಅವರು ಬೆಳಗಾವಿ ಜಿಲ್ಲಾ ಕಬ್ಬು ಬೆಳೆಗಾರರಿಗೆ ಒಂದು ದೊಡ್ಡ ಸಂದೇಶವನ್ನ ನೀವು ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಕೊಟ್ಟಿದ್ದೀರಿ ಇವತ್ತು ಈ ಚಳವಳಿಯಿಂದ. ನಾನು ಒಬ್ಬ 50 ವರ್ಷದ ಚಳವಳಿಗಾರನಾಗಿ 80ರ ಚಳವಳಿ ಜನ ಸೇರ್ತಾ ಇದ್ರು. ಅದು ಬಿಟ್ಟರೆ ಚುನಪ್ಪ ಪೂಜಾರಿಯವರ ನೇತೃತ್ವದಲ್ಲಿ ಸೇರಿದ ಜನ 50 ವರ್ಷದ ದಾಖಲೆಯನ್ನ ಮುರಿದು ಬಿಟ್ಟಿದೆ ನೀವು. ಯಾಕೆಂದ್ರೆ ನನಗೆ ಹುಷಾರಿಲ್ಲ. ನಿಮ್ಮ ಸಭೆಯನ್ನ ದಿನ ನೋಡಿ ನೋಡಿ ನನ್ನ ಕಾಯಿಲೆ ಹೋಗೇ ಬಿಡ್ತು, ನಾನೇ ಬಂದ್ಬಿಟ್ಟೆ. ಯಾಕೆ ಹೇಳ್ತೀನಿ ಅಂದ್ರೆ, ಜನಕ್ಕೆ ಅನ್ಯಾಯ ಆದಾಗ ಪ್ರಜಾಪ್ರಭುತ್ವವನ್ನು ರಿಪೇರಿ ಮಾಡೋ ರೀತಿಯಿಂದ ಅದೇ ರೈತರ ಶಕ್ತಿ. ಯಾರ ಕೈಲಿ ಸರ್ಕಾರ ರಿಪೇರಿ ಮಾಡಕ್ಕಾಗಲ್ಲ, ಮಣ್ಣಿನ ಮಕ್ಕಳ ಕೈಯಲ್ಲಿ ಮಾತ್ರ ಸಾಧ್ಯ. ಸಿದ್ದರಾಮಣ್ಣ ಮೋದಿಯವರು ಇದನ್ನು ಅರ್ಥ ಮಾಡ್ಕೊಂಡ್ರೆ ಭಾರತಕ್ಕೂ ಕ್ಷೇಮ, ಕರ್ನಾಟಕಕ್ಕೂ ಕ್ಷೇಮ. ಅನ್ನ ಕೊಡೋ ರೈತ ಬೀದಿ ಮೇಲೆ ಬಂದಾನೆ ಅಂದ್ರೆ, ಈಗಲೂ ಹೇಳ್ತೀನಿ, ನಾನು ನಿನ್ನೆ ನಮ್ಮ ಎಚ್ ಕೆ ಪಾಟೀಲ್ ಮಾತಾಡಿದ ಭಾಷಣ ಪೂರ್ತಿ ಕೇಳಿಸ್ಕೊಂಡೆ. ನಮ್ಮ ಚುನಪ್ಪ ಪೂಜಾರಿ 45 ನಿಮಿಷ ಮಾತಾಡಿದ್ರು, ಅದನ್ನು ಕೇಳಿಸ್ಕೊಂಡೆ. ಈಗ ನಾನು ದಾರಿಲಿ ಬರ್ತಾ ಕಾರ್ನಲ್ಲಿ ಈಗ ನಮ್ಮ ಸಕ್ಕರೆ ಮಂತ್ರಿ ಮಾತಾಡಿದ್ನು ಕೇಳಿಸ್ಕೊಂಡೆ. ಸಕ್ಕರೆ ಮಂತ್ರಿಯವರಿಗೆ ಎಚ್ ಕೆ ಪಾಟೀಲ್ ವರದಿ ಮಾಡಿದ್ದಾರೆ. ನಾಳೆ ಮುಖ್ಯಮಂತ್ರಿಯವರು ಸಂಜೆ ಹೊತ್ತಿಗೆ ಏನೋ ಒಂದು ಆದೇಶ ಕೊಡ್ತಾರೆ ಅಂತ ನಮ್ಮ ಚುನಪ್ಪಣ್ಣ ಹೇಳ್ತಾ ಇದ್ರು, ಅಲ್ಲೇನ್ರಿ? ಆಗ್ಲಿ, ಸರ್ಕಾರದ ಜೊತೆ ನಮ್ದು ಸಂಘರ್ಷ ಯಾವಾಗಲೂ ಇದೆ. ಆದರೆ ನ್ಯಾಯಕ್ಕಾಗಿ ಹೊರತು ಅನ್ಯಾಯಕ್ಕಲ್ಲ. ನ್ಯಾಯಕ್ಕಾಗಿ ಮಾತ್ರ ಸಂಘರ್ಷಕ್ಕೂ ಸೈ, ಜೈಲಿಗೆ ಹೋಗಕ್ಕೂ ಸೈ. ನಾವೇನು ಈ ಲಾಠಿ ಬಂದೂಕ ಈ ಸರ್ಕಾರ ನಂಬಿ ನಾವೇನು ಕುಳಿತು ಮಂದಿ ಅಲ್ಲ ನಾವು. ನನಗೆ ಸ್ಪಷ್ಟ ಇದೆ, 50 ವರ್ಷದಲ್ಲಿ ನಾವೊಂದು 8 ಸಾರಿ ನಮ್ಮನ್ನು ಜೈಲಿಗೆ ಹಾಕ್ಯಾರೆ. ಅದೇನು ಜೈಲಂದ್ರೆ ನಮ್ದೇ ಮನೆ ಬಿಡಿ, ಅದೇನು ದೊಡ್ಡ ವಿಷಯ ಅಲ್ಲ. ಅಲ್ಲಿ ಭಾರಿ ಚಲೋ ಊಟ ಹಾಕ್ತಾರೋ ಯಪ್ಪ. ನಿಮ್ದು ಊಟ ಏನೈತಲ್ಲ, ಬರೋಬ್ಬರಿ ಊಟ ತೂಕ ಮಾಡಿ ಊಟ ಹಾಕ್ತಾರೆ. ನೀವು ಹಬ್ಬ ಒಂದ್ಸಾರಿ ಹೋಗಿ ಬರ್ಬೇಕ್ರಿ, ಹೋಗ್ಬೇಕ. ಅವಾಗಲೇ ನೀವು ಲೀಡರ್ ಆಗೋದು. ಜೈಲಿಗೆ ಹೋಗಿ ಬಂದ್ರಿ ಅಂದ್ರೆ 10 ಕೆತ್ತೇಜ ಧೈರ್ಯ ಬರ್ತದೆ, ಇನ್ನೇನ್ ಬಿಡ ಅಂತ. ಅಲ್ಲೇನ್ರಿ? ಅಲ್ಲೋವರ ಜಾತ್ರೆಗೆ ಹೋಗಿ ಹೋರಿ ತರ್ತೀರಿ, ಅದು ವ್ಯವಸಾಯ ಹೊಡೋದಕ್ಕೆ ಕಬ್ಬಿ ಹರಿದ ಮನಿಕೊಂಡ್ರೆ ಏನ್ ಮಾಡ್ತೀರಾ? ಮುಗ್ದಾನ ಚುಚ್ಚಿ ಮುಖ ಬೆಂಕಿ ಹಚ್ಚಾದ್ರೆ ಅದು ಈ ರಾಜಕಾರಣಿಗಳ ಮುಖಳಿ ಬೆಂಕಿ ಹಚ್ಚೋನು ಯಾರು? ಯಾಕೆ ಆಗಿಲ್ಲ? ಈಗ ನಿಮ್ಮಂತ ಹುಡುಗರು ತಯಾರಾಗಿದ್ದೀರಿ. ನಿಮ್ಮ ವಯಸ್ಸಲ್ಲಿ ನಾವು ಅದನ್ನೇ ಮಾಡಿದ್ವಿ. ಏನ ಮಗನೇ ಅಂತಿದ್ವಿ ಮಂತ್ರಿಗೆ. ನಾವೇನು ಹಂಗಿಲ್ಲ. ಗುಡ್ರಾಯ ನಮ್ಮನ್ನು ನೋಡೇ ಮಾರಾಯ ಬಾರ್ರೋ ಅಂತ ಹೇಳಿ ಅವರೇ ಬಂದು ಬಾಗಲೇ ಬಂದು ಕರ್ಕೊಂಡು ಹೋಗ್ಬಿಡ್ತಿದ್ದ. ಅದಕ್ಕೆ ಸಿದ್ದರಾಮಣ್ಣ ಹೇಳ್ತೀನಿ, ಸಿದ್ದರಾಮಣ್ಣ ರೈತ ಚಳವಳಿ ಶುರುವಾದಾಗ ಮೈಸೂರು ಜಿಲ್ಲೆಯ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಅವರು, ನಾನು ಶಿವಮೊಗ್ಗ ಜಿಲ್ಲೆಯ ರೈತ ಸಂಘದ ಕಾರ್ಯದರ್ಶಿ. ನಾವಿಬ್ಬರು ಈಗ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ನಾವು ಇನ್ನೂ ಚಳವಳಿ ಮಾಡ್ತಲೇ ಇದ್ದೀನಿ. ಅದಕ್ಕೆ ಸಿದ್ದರಾಮಣ್ಣನಿಗೆ ಹೇಳ್ತೀನಿ, ನೀವು ಜನತಾ ಪರಿವಾರ ಬಿಟ್ಟು ಕಾಂಗ್ರೆಸ್ಗೆ ಹೋಗಿ ಮುಖ್ಯಮಂತ್ರಿ ಹುದ್ದೆ ತಗೊಂಡಿದ್ದೀರಿ. ರೈತ ಚಳವಳಿಯಲ್ಲಿ ಏನು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ಯೋ ಅದನ್ನ ನೀವು ಬಗೆಹರಿಸ್ತಾ ಇದ್ರೆ 83ರಲ್ಲಿ 36 ವರ್ಷಗಳ ಕಾಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಒದ್ದಾಚೆಗೆ ಹೋಗಿ ಅಯಾಚನೂ ಆಗಿರಲಿಲ್ಲ.
ಜನಸಂಘ ಆಗಲಿ ಬಿಜೆಪಿ ಆಗಲಿ ಸಮಾಜವಾದಿ ಪಾರ್ಟಿಗಳು ಯಾರ ಕೈಲೂ ಆಗಿರಲಿಲ್ಲ. ರೈತ ಚಳವಳಿ ಗುಂಡಿಕ್ಕಿದ ರೈತರು ಸರ್ಕಾರಕ್ಕೆ ಓದಿಲ್ಲ. ಕಾಂಗ್ರೆಸ್ ಸರ್ಕಾರ 36 ವರ್ಷಗಳ ಆಧಿಪತ್ಯವನ್ನು ಕಳ್ಕೊಂಡು ಬೀದಿ ಮೇಲೆ ಬಿದ್ದಿತ್ತು. ಈಗಲೂ ಮತ್ತು ನಾನು ಹೇಳ್ತೀನಿ, ಸಿದ್ದರಾಮಯ್ಯ ಮತ್ತು ನೀವೆಲ್ಲರೂ ಸೇರಿ ನೀವು ತಪ್ಪನ್ನು ಮಾಡ್ತಾ ಇದ್ದೀರಿ. ಮತ್ತೊಮ್ಮೆ ಕಾಂಗ್ರೆಸ್ ಅನ್ನು ಅಧಿಕಾರ ಕಳ್ಕೊಳ್ಳುವಂತ ಹಸ್ತದ ಸಮಯ ಮಾಡ್ಕೋಬೇಡಿ, ಎಚ್ಚರ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಇನ್ನು ಹೆಚ್ಚು ಮಾತನ್ನ ನಾಳೆ ಬೆಳಿಗ್ಗೆ ನಾನು ಮಾತಾಡ್ತೀನಿ. 1 ಗಂಟೆ ಬೇಕಾದ್ರೂ ಮಾತಾಡ್ತೀನಿ. ಈಗ ಸಾಕು. ನಮಸ್ಕಾರ.